ಆ ಧ್ವಜಾರೋಹಣ ಗರುಡಧ್ವಜ ಪರಮಾತ್ಮ. ಇದು ಭಾರತ ದೇಶದ ಧ್ವಜ. ಆದರೆ ದೇವಭೂಮಿ ಇದು ನಮ್ಮ ಭಾರತ ಭೂಮಿ, ಋಷಿಗಳ ಭೂಮಿ, ಸರ್ವೋತ್ತಮನಾದ ಭಗವಂತ ಅವತಾರ ಮಾಡಿದಂತಹ ಸ್ಥಳ, ವಾಯುದೇವರು ಅವತಾರ ಮಾಡಿದ ಸ್ಥಳ, ಅನೇಕ ದೇವತೆಗಳು ಅವತಾರ ಮಾಡಿದ್ದು, ಋಷಿಗಳು ಮುನಿಗಳು ತಪಸ್ಸು ಮಾಡಿದ್ದು, ಯೋಗಿಗಳು ತಪಸ್ಸು ಮಾಡಿದ್ದು, ನಾನಾ ವಿಧವಾದಂತಹ ಸಾಕ್ಷಾತ್ಕಾರಗಳನ್ನು ಮಾಡಿಕೊಂಡದ್ದು, ವೇದಗಳ ದರ್ಶನವನ್ನು ಮಾಡಿದ್ದು, ಅದ್ಭುತವಾದ ಯೋಗವನ್ನು ಜಗತ್ತಿಗೆ ಕೊಟ್ಟದ್ದು, ಅದ್ಭುತವಾದ ಆಯುರ್ವೇದವನ್ನು ಜಗತ್ತಿಗೆ ಕೊಟ್ಟದ್ದು ಈ ಭರತ ಭೂಮಿ. ಎಲ್ಲ ವಿಜ್ಞಾನಗಳು, ಎಲ್ಲ ತತ್ವಜ್ಞಾನಗಳು ಬಂದದ್ದು ಈ ಭರತ ಭೂಮಿಯಲ್ಲಿ. ಅಂತಹ ದೇವಭೂಮಿ, ತತ್ವಜ್ಞಾನದ ಭೂಮಿ, ಧರ್ಮದ ಭೂಮಿ, ಅಧ್ಯಾತ್ಮದ ಭೂಮಿ ಇದು ನಮ್ಮ ಭರತ ಭೂಮಿ, ಇದು ನಮ್ಮ ಭರತ ದೇಶ. ಅಂತಹ ಭರತ ದೇಶದ ಜಯ, ವಿಜಯ, ಸ್ವಾತಂತ್ರ್ಯ ಸಿಕ್ಕಂತಹ ದಿನ ಇವತ್ತಿನ ದಿವಸ. ಅಂತಹ ಸಕಲ ದೇವತೆಗಳಿಗೆ ವಿಜಯವನ್ನು ಕೊಡುವುದಕ್ಕೋಸ್ಕರ ಪರಮಾತ್ಮ ತಾನು ಸ್ವತಃ ಅವತಾರ ಮಾಡಿ ಗರುಡಾರೂಢನಾಗಿ ಗರುಡಧ್ವಜನಾಗಿ ಬಂದು ಎಲ್ಲ ದೇವತೆಗಳಿಗೆ ಜಯವನ್ನು ಕೊಟ್ಟಿದ್ದಾನೆ ಎಂಬ ಹರಿವಂಶದ ಕಥೆಯನ್ನು ಇವತ್ತು ನೀವು ಕೇಳ್ತಾ ಇದ್ದೀರಿ ಅಂದರೆ ಧನ್ಯರಾಗಿದ್ದೀರಿ. ಅಂತಹ ಆ ಪರಮಾತ್ಮನ ಅದ್ಭುತವಾದಂತಹ ಮಹಿಮೆ. ವಿಷ್ಣೋ ಜಿಷ್ಣೋ ಸಹಿಷ್ಣೋಶ್ಚ ಭ್ರಾಜಿಷ್ಣೋ ತೇಜಸಾವೃತಂ. ಭಾರಿ ಘನಘೋರವಾಗಿರತಕ್ಕಂತಹ ಯುದ್ಧ